ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯೋ ಜನರಿಗೆ ಇದು ಒಂದು ಮಾದರಿ ಶಾಲೆ. ಸುಸಜ್ಜಿತ ಕಟ್ಟಡ, ನೂರಾರು ವಿದ್ಯಾರ್ಥಿಗಳು, ಉತ್ತಮ ಬೋಧನೆ ಎಲ್ಲ ಕೂಡ ಇದೆ. ಆದ್ರೆ ಈಗ ಇದೇ ಶಾಲೆಯ ಮಕ್ಕಳ ಆಟದ ಮೈದಾನವನ್ನ ಅಭಿವೃದ್ಧಿ ಹೆಸರಿನಲ್ಲಿ ಹಾಳು ಮಾಡಲಾಗಿದೆ ಎನ್ನುವ ಆರೋಪ ಕೇಳಿ ಬಂದಿದೆ. ಒಳಚರಂಡಿ ಕಾಮಗಾರಿ ಮುಗಿದು 3 ತಿಂಗಳು ಕಳೆದ್ರೂ ಕೂಡ ಮೈದಾನವನ್ನ ಮರು ಅಭಿವೃದ್ಧಿಪಡಿಸಿದ ಪರಿಣಾಮ ವಿದ್ಯಾರ್ಥಿಗಳು ಆಟವಾಡುವುದಿರ್ಲಿ, ಶಾಲೆಗೆ ಓಡಾಡುವುದು ಕಷ್ಟ ಆಗಿದೆ. ಹೀಗೆ ಗುಂಡಿಗಳಿಂದ ತುಂಬಿರುವ ಜಾಗ, ಕೆಸರಿನಲ್ಲಿ ನಡುವೆ ಶಾಲೆಗಳ ತೆರಳುತ್ತಿರುವ ಮಕ್ಕಳು, ಮಣ್ಣು ದಿಬ್ಬಗಳು ಹಾಗೂ ನೀರು ನಿಂತಿರುವ ದೃಶ್ಯಗಳು ಕಂಡು ಬಂದಿದೆ. ಇನ್ನ ಹುಬ್ಬಳ್ಳಿ ತಾಲೂಕಿನ ಗೋಕುಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಕಾಲದಲ್ಲಿ ಮಕ್ಕಳು ಕ್ರೀಡಾ ಚಟುವಟಿಕೆಗಳಿಂದ ಕಂಗೊಳಿಸುತ್ತಿದ್ದ ಮೈದಾನದಲ್ಲಿ ಒಳಚರಂಡಿ ಕಾಮಗಾರಿಯ ಬಳಿಕ ಸಂಪೂರ್ಣ ಹಾಳಾಗಿದೆ. ಇನ್ನ ಕಾಮಗಾರಿ ಮುಗಿದು 3 ತಿಂಗಳು ಕಳೆದ್ರೂ ಕೂಡ ಮೈದಾನವನ್ನ ಮೊದಲಿನ ಸ್ಥಿತಿಗೆ ತರದ ಪರಿಣಾಮ ಮಕ್ಕಳಿಗೆ ಆಡೋದಷ್ಟೇ ಅಲ್ಲ, ಓಡಾಡೋದು ಕಷ್ಟ ಆಗೋಗಿದೆ. ಅಷ್ಟೇ ಅಲ್ಲದೆ ಬೆಳಗಿನ ಪ್ರಾರ್ಥನೆ ನಡೆಸೋದಕ್ಕೂ ತುಂಬಾ ತೊಂದರೆ ಉಂಟಾಗ್ತಾ ಇದೆ. ಶಾಲೆಯ ಮುಖ್ಯ ದ್ವಾರದ ಮುಂದೆಯೇ ತಗ್ಗು ಪ್ರದೇಶ ನಿರ್ಮಾಣವಾಗಿದ್ದು ಮಳೆ ಬಂದಾಗ ಕೆಸರಿನ ನೀರು ನಿಂತುಕೊಳ್ತಾ ಇದೆ. ಇನ್ನ ಪ್ರತಿದಿನ ಸಮವಸ್ತ್ರ ಧರಿಸಿ ಬರುವ ವಿದ್ಯಾರ್ಥಿಗಳು ಅದೇ ಕೆಸರಿನಲ್ಲಿ ನಡೆದು ತರಗತಿಗೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೂರಾರು ವಿದ್ಯಾರ್ಥಿಗಳು ಓದುತ್ತಿರುವ ಶಾಲೆಯಲ್ಲಿ ಕ್ರೀಡಾ ಚಟುವಟಿಕೆಗಳು ಕೂಡ ಸ್ಥಗಿತಗೊಂಡಿವೆ. ವಾರ್ಷಿಕ ಕ್ರೀಡಾಕೂಟಕ್ಕೆ ಸಿದ್ಧತೆ ನಡೆಸಬೇಕಾದ ಮಕ್ಕಳು ಮೈದಾನವಿಲ್ಲದೆ ಪರದಾಡುವಂತಾಗಿದೆ. ಇನ್ನ ಈ ಸಮಸ್ಯೆ ಕುರಿತು ಶಾಲಾ ಆಡಳಿತ ಮಂಡಳಿ, ಪೋಷಕರು ಹಾಗೂ ಸ್ಥಳೀಯರು ಹಲವು ಬಾರಿ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ. ಶಾಲಾ ಮಕ್ಕಳಿಗೆ ಅಗತ್ಯವಿರುವ ಆಟದ ಮೈದಾನವನ್ನ ಕಾಮಗಾರಿ ಹೆಸರಿನಲ್ಲಿ ಹಾಳು ಮಾಡಲಾಗಿದ್ದು, ಕಾಮಗಾರಿ ಪೂರ್ಣಗೊಂಡ ಬಳಿಕ ಮೈದಾನವನ್ನ ಸರಿಯಾಗಿ ಅಭಿವೃದ್ಧಿಪಡಿಸಬೇಕಿತ್ತು ಎಂದು ಪೋಷಕರು ಆಗ್ರಹಿಸಿದ್ದಾರೆ. ಒಂದು ಕಡೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಹೆಚ್ಚಿಸಲು ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದ್ರೆ, ಮತ್ತೊಂದು ಕಡೆ ಮಕ್ಕಳಿಗೆ ಅಗತ್ಯವಿರುವ ಮೂಲ ಸೌಕರ್ಯವೇ ಸಮಸ್ಯೆ ಆಗಿ ನಿಂತಿದೆ. ಹೀಗಾಗಿ ಗೋಕುಲ್ ಗ್ರಾಮದ ಸರ್ಕಾರಿ ಶಾಲೆಯ ಮೈದಾನವನ್ನ ತಕ್ಷಣ ಸಮತಟ್ಟಾಗಿ ಮಾಡಿ ಮಕ್ಕಳ ಆಟ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಮುಕ್ತಗೊಳಿಸಬೇಕು. ಇನ್ನು ಮಕ್ಕಳ ಸುರಕ್ಷತೆ ಹಾಗೂ ಭವಿಷ್ಯದ ದೃಷ್ಟಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಪೋಷಕರು ಆಗ್ರಹಿಸಿದ್ದಾರೆ. ಇನ್ನೊಂದು ಮೇನ್ ಸ್ಟಾರ್ಟ್ ಮಾಡ್ಬೇಕು ಸರ್. ನಮ್ಮ ಏರಿಯಾದ ಗೋಕುಲ್ ಗ್ರಾಮದೊಳಗೆ ಗೋಕುಲ್ ಶಾಲೆ ಒಳಗೆ 4 ತಿಂಗಳ ಸರ ನಮ್ಮ ಇದು ಕಾಮಗಾರಿ ಚಲುವಾಗಿ ಈಗ 15 ದಿನ ಆತ್ರಿ ನಮಗೆ ಮಳೆ ಸ್ಟಾರ್ಟ್ ಆಗಿ 15ದಿಂದ 3.5 ತಿಂಗಳ ಮಟ್ಟ ಕಾರ್ಪೊರೇಟ್ರು, ಊರು ಹಿರಿಯರು ಏನವ್ರು ಚಂಬರ್ ಕಲೆಕ್ಷನ್ ಒಳಗೆ ಕೊಡಿಸಿದ್ರಲ್ಲ ಅವರೆಲ್ಲ ಎಲ್ಲಿ ಹೋದ್ರು? ಸಾಲಿ ಫಸ್ಟ್ ಹೆಂಗಿತ್ತು ಹಂಗೆ ಮಾಡ್ಕೊಡ್ತೇನಂದ್ರು. 3.5 ತಿಂಗಳಿಂದ ಆಗಿಲ್ಲ. ಈಗ 15 ದಿನದಿಂದ ನಮ್ಗೆ ಮಳೆ ಪ್ರಾಬ್ಲಮ್ ಹೇಳತ್ತಾರ ಅವರು. ಈಗ 15 ದಿನದಿಂದ 3.5 ತಿಂಗಳ ಮಟ್ಟ ಏನು ಮಾಡಿದ್ರು ಅವರು? ಅದ್ರೊಳಗೆ ಚಂಬರ್ ಕಲೆಕ್ಷನ್ ಬಂದು ಶಾಲೆ ಕೊಡುವಂಥ ಅವಶ್ಯಕತೆ ಇರಂಗಿಲ್ಲ. ಹೊರಗಿನ ಲೈನು ಹೊರಗೆ ಕೊಡ್ಬೇಕು. ಹೌದ್ರಿ, ಊರೂ ಗಬ್ ಬಿಡಿಸಿದ್ರು, ಏರಿಯಾನು ಗಬ್ ಬಿಡಿಸಿದ್ರು, ಶಾಲಿನೂ ಗಬ್ ಬಿಡಿಸಿದ್ರು. ಒಂದು ಮಕ್ಕಳು ಶಾಲೆಗೆ ಹೋಗಿ ನೀಟಾಗಿ ನಮ್ಮ ಮಕ್ಕಳು ಬರವಲ್ರು. ಕೈಯೋ ಮುರ್ಕೊಂಬರ್ತಾರೆ, ಕಾಲೋ ಮುರ್ಕೊಂಬರ್ತಾರೆ. ಹೊಳ್ಳಿ ನಮ್ಮ ಮಕ್ಕಳು ನಮಗೆ ಸರಿಯಾಗಿ ಗುರ್ತ ಸಿಗ್ತಿಲ್ಲ. ಆ ಪರಿಸ್ಥಿತಿ ಆಗೈತಿ. ಇದಕ್ಕೆ ಸಂಬಂಧಪಟ್ಟವರು ಯಾರೋ ಇರಲಿ, ದಯವಿಟ್ಟು ಅವ್ರನ್ನ ಕರ್ಕೊಂಡು ಬಂದು ಶಾಲೆ 4 ದಿನದೊಳಗೆ ಆಗಸ್ಟ್ 15ರೊಳಗೆ ನಾವು ಧ್ವಜಾರೋಹಣ ಮಾಡ್ಬೇಕಂದ್ರೆ ಆಗಸ್ಟ್ 15ರೊಳಗೆ ನಮ್ಮ ಗೋಕುಲ್ ಶಾಲೆ ಹೆಂಗಿತ್ತು ಫಸ್ಟ್ ಅದೇ ಟೈಪ ಮಾಡಿಕೊಡ್ರಿ. ನಮ್ಮ ಟೀಚರ್ಸ್ಗಾಗಲಿ, ನಮ್ಮ ಶಾಲೆ ಮಕ್ಕಳಿಗಾಗಲಿ, ಶಾಲೆ ಸದಸ್ಯರಿಗಾಗಲಿ, ಊರನ್ನೆಲ್ಲ ಯುವಕರಿಗೂ ಭಾಳ ಪ್ರಾಬ್ಲಮ್ ಆಗತ್ತೈತ್ರಿ ಇದರಿಂದ. ಅದನ್ನ ದಯವಿಟ್ಟು ನಿಮ್ಮ ಸಂಬಂಧಪಟ್ಟವರು ಎಲ್ಲರೂ ಬಂದು ನಮ್ಗೆ ಮಾಡ್ಕೊಡ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಡತ್ತೇನ್ರಿ. ನನ್ನ ಹೆಸರು ರೇಣುಕಾ ಸಿರ್ಬಡಿಗೆ ಅಂತ ಹೇಳ್ರಿ. ಹೆಸರು ಶಿವಪ್ಪ ಉಳ್ಕೊಪ್ಪ ಅಂತೇಳಿ. ಇದು ನಮ್ಮ ಅರವಿಂದ್ ಬೆಲ್ಲ ಸಾಹೇಬ್ರ ಕ್ಷೇತ್ರದಾಗ ಬರ್ತೈತಿ, 31ನೇ ವಾರ್ಡು. ಅದು MLA ಸಾಹೇಬ್ರ ಕಡೆಯಿಂದ ಫಂಡ್ ಬಿಡುಗಡೆ ಆಗೈತಿ. ಈಗ ಆ ಫಂಡ್ ಬಿಡುಗಡೆ ಆಗಿದ್ದನ್ನು ಕರೆಕ್ಟ್ ಯೂಸ್ ಮಾಡ್ಕೋಕೆ ಬರವಲ್ದಾಗೈತಿ. ಯಾರಿಗೆ? ಶಂಕರ ಹೊಸಮನಿಯವರಿಗೆ. ಅವ್ರು ಫಂಡ್ ಬಿಡುಗಡೆ ಮಾಡಿಕೊಡ್ತಾರೆ MLA ಸಾಹೇಬ್ರು. ಅದನ್ನು ಕರೆಕ್ಟ್ ಯೂಸ್ ಮಾಡ್ಕೋಬೇಕಲ್ಲ. ನಿಂತು ಇಲ್ಲಿ ಕೆಲಸ ಮಾಡಿಸ್ಬೇಕು ಇಂಜಿನಿಯರ್ ಕಡೆಯಿಂದ. ಇಂಜಿನಿಯರ್ ನೀವು ಹೇಳಿರ್ ಕೇಳ್ತಾರೇನ್ರಿ? ಕೇಳಂಗಿಲ್ಲ. ಅದಕ್ಕೆ ಅದನ್ನು ಜವಾಬ್ದಾರಿ ತೊಗೊಂಡು ಆಮೇಲೆ ಇಲ್ಲಿ ಶಾಲೆ ಒಳಗೆ ತರೋ ಪರ್ಮಿಷನ್ ಇದ್ದಿಲ್ಲ ಅಂತ ಅದನ್ನು ಶಾಲೆ ಕಮಿಟಿಗೆ ಮಾತಾಡಿ, ಹೆಡ್ ಮಾಸ್ಟ್ರಿಗೆ ಮಾತಾಡಿ, ಹಿರಿಯರಿಗೆ ಮಾತಾಡಿ, ಹಿರಿಯರು ಕೊಟ್ಟು ಒಂದು ಒಪ್ಪಂದ ಏನು ಜೂನ್ 1ಕ್ಕೆ ಶಾಲೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ಕ್ಲಿಯರ್ ಮಾಡಿಕೊಡ್ತೇನೆ ಅನ್ನೋದು ಒಪ್ಪಂದ ಆಗೈತಿ. ಅದ್ರೊಳಗೆ ಮಾಡಿಕೊಡ್ಬೇಕಾಗಿತ್ತಲ್ಲ, ಅವ್ರು ಯಾಕೆ ಮಾಡಿಕೊಡೋಲ್ರಿ ಅಂತ ನಾವು ಒಂದು